ಹಾಯ್ ಫ್ರೆಂಡ್ಸ್, ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಡಿಗ್ರಿ ಮತ್ತು ಡಿಪ್ಲೊಮೊ ನಿರುದ್ಯೋಗ ಯುವಕರಿಗೆ ನೀಡುವಂಥ ಮಾಸಿಕ ನಿರುದ್ಯೋಗ ಭತ್ಯೆ ಅಂದರೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲಿಗೆ ನೀವು ಇಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಸರ್ಚ್ ಮಾಡಿಕೊಂಡು ಗ್ಯಾರಂಟಿ ಸ್ಕೀಮ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಿನಲ್ಲಿ ಇಲ್ಲಿ ಆಪ್ಷನ್ ಕಾಣಿಸ್ತದಲ್ಲ, ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ವೆಬ್ಸೈಟ್ ಆದ ನಂತರ ಲಾಗಿನ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಈ ಥರ ಕೇಳಿದಾಗ ನೀವು ರಿಜಿಸ್ಟರ್ ಆಗಿದೆ ಅಂದರೆ ಈ ಸರ್ವಿಸ್ ಪ್ಲಸ್ ಅಂದರೆ ಸೇವಾ ಸಿಂಧಿಗೆ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ ಆಗಿರುತ್ತೆ. ಆ ನಂತರ ಪಾಸ್ವರ್ಡ್ ನೀವು ಯಾವ ಥರ ಒಂದು ಪಾಸ್ವರ್ಡನ್ನು ಅಂದರೆ ಯಾವ ಥರ ಪಾಸ್ವರ್ಡ್ ನಿಮಗೆ ಬೇಕಂತೇಳಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡಿರ್ತಾರೋ ಆ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಗೆಟ್ OTP ಅಂತೇಳಿ ಏನು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಲಾಗಿನ್ ಆಗಬಹುದು. ಲಾಗಿನ್ ಆದ ನಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂಬ ಒಂದು ಮಾಹಿತಿ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ನೀವು ರಿಜಿಸ್ಟರ್ ಆಗಿಲ್ಲಪ್ಪ ಅಂದರೆ ಇಲ್ಲೇನು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ರಿಜಿಸ್ಟರ್ ಆರ್ ಅಂತೇಳಿ. ಅಂದರೆ ರಿಜಿಸ್ಟರ್ ಆಗಿಲ್ಲ ಅಂದರೆ ನೀವು ರಿಜಿಸ್ಟರ್ ಕೂಡ ಆಗ್ಬೋದು. ಅಥವಾ ನಿಮಗೆ ಪಾಸ್ವರ್ಡ್ ನೆನಪಿಲ್ಲಪ್ಪ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇಲ್ಲ ಆಪ್ಷನ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಪಾಸ್ವರ್ಡನ್ನು ಫಾರ್ಗೆಟ್ ಮಾಡಿಕೊಳ್ಳಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಲಾಗಿನ್ ಆದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಲೆಫ್ಟ್ ಸೈಡಲ್ಲಿ ಒಂದು 3 ಡಾಟ್ ಕಾಣಿಸುತ್ತೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಸರ್ವಿಸ್ ಅಂತೇಳಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆನಂತರ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತೇಳಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಈ ಸರ್ಚನ್ನು ಬಾಕ್ಸಲ್ಲಿ ಯುವ ಅಂತೇಳಿ ಸರ್ಚ್ ಮಾಡಿಕೊಳ್ಳಿ. ಯುವ ಅಂತೇಳಿ ಸರ್ಚ್ ಮಾಡಿದ ನಂತರ ನೋಡಿ ಮೊದಲಿಗೆ ಕಾಣಿಸ್ತಿದೆಯಲ್ಲ, ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂದರೆ ಯುವ ನಿಧಿ ಯೋಜನೆಯ ಅರ್ಜಿ ಮೊದಲಿಗೆ ಏನು ಕಾಣಿಸ್ತದಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ, ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಶೋ ಆಗುತ್ತೆ, ಅಂದರೆ ಕಾಣಿಸ್ತದೆ. ಯುವ ನಿಧಿ ಯೋಜನೆಗೆ ಅರ್ಜಿ ಅಂತೇಳಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತೇಳಿ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೋಡಿರಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಆಧಾರ್ ದೃಢೀಕರಣ ಮಾಡಿಕೊಳ್ಳಿ. ಆನಂತರ ಆಧಾರ್ನ ವಿವರಣ ಪಡೆಯಿರಿ ಅಂತ ಏನು ಆಪ್ಷನ್ ಕಾಣಿಸ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಆಧಾರ್ನಲ್ಲಿರುವಂತೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ, ನಿಮ್ಮ ಒಂದು ವಿಳಾಸ ಪ್ರತಿಯೊಂದು ಇಲ್ಲಿ ಆಧಾರ್ನಲ್ಲಿರುವಂತೆ ಅಪ್ಡೇಟ್ ಆಗುತ್ತೆ. ಆನಂತರ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಆನಂತರ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್, ಕಾಯಂ ವಿಳಾಸ ಇಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಎಂಟರ್ ಮಾಡಿ ಪ್ರತಿಯೊಂದನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ತಾ ಹೋಗಿ. ಜಿಲ್ಲೆ, ತಾಲೂಕು, ಪಿನ್ ಕೋಡು, ಆಮೇಲೆ ಕೋರ್ಸ್, ಡಿಗ್ರಿ ಅಥವಾ ಡಿಪ್ಲೊಮೊ, ನೀವು ಯಾವ ಡಿಗ್ರಿ ಆದರೆ ಡಿಗ್ರಿ, ಡಿಪ್ಲೊಮೊ ಆದರೆ ಡಿಪ್ಲೊಮೊ, ಆ ಥರ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಿ ಪ್ರತಿಯೊಂದು ಸರಿಯಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡಿ ಫಿಲಪ್ ಮಾಡೋದಾದರೆ ಸರಿಯಾದ ರೀತಿ ನೀವು ಫಿಲಪ್ ಮಾಡಿಕೊಳ್ಳಿ. ಪ್ರತಿಯೊಂದನ್ನು ಫಿಲಪ್ ಮಾಡ್ತಾ ಬನ್ನಿ. ನೋಡಿರಿ, ನಂತರ ನಿಮ್ಮ ಜಾತಿ ಅಥವಾ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಹ್ಯಾಂಡಿಕ್ಯಾಪ್ಟನ್ನು UID ನಂಬರ್ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇದಾದ ನಂತರ
ಫೈನಲ್ ಆಗಿ ಇಲ್ಲಿ ಕ್ಯಾಪ್ಸ್ ಕಾಣಿಸ್ತದಲ್ಲ, ಈ ಒಂದು ಕ್ಯಾಪ್ಸನ್ನು ಸರಿಯಾದ ಇನ್ನು ಕ್ಯಾಪ್ಸ್ ಏನಿದೆ ಅದೇ ಕ್ಯಾಪ್ಸನ್ನು ಈ ಬಾಕ್ಸಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಏನು ಆಪ್ಷನ್ ಕಾಣಿಸ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋ ಮೂಲಕ ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ವಿಡಿಯೋವನ್ನು ಇನ್ನೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ನಮ್ಮ NHK ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ಉತ್ತರವನ್ನು ನೀಡುತ್ತೇವೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.